ಶರಣು ಶರಣು. ಓಂ ಶಿವ ಶ್ರೀ ಗುರು ಬಸವಲಿಂಗ ರೂಪಾಯ ನಮಃ ಶಿವಾಯ. ವಚನ ಟಿವಿಯ ವೀಕ್ಷಕರಿಗೆ ಯೋಗಮಯಿ ಸತ್ಯಮೇಧಾವಿ ತಿಳಿಸುವ ಶರಣುಗಳು. ವಚನ ಟಿವಿ ಹೆಸರೇ ಸೂಚಿಸುವಂತೆ ವಚನಗಳಿಗೆ ಸಂಬಂಧಿಸಿದಂತಹ ಒಂದು ಮಾತು ಕಥೆಗಳು ನಮ್ಮ ನಡುವೆ ನಡೀಬೇಕು ಅಂತ ಶ್ರೀ ಸಿದ್ದು ಯಾಪಲ್ಪರ್ವಿಯವರು ವಿನಂತಿ ಮಾಡಿಕೊಂಡ ಪ್ರಕಾರ ನನಗೂ ಕೂಡ ತುಂಬ ಇಷ್ಟವಾದಂತಹ ವಚನ ಕುರಿತ ಒಂದೆರಡು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋಕ್ಕೆ ನಾನು ಇಲ್ಲಿ ತಮ್ಮ ಮುಂದೆ ಬಂದು ನಿಂತಿದ್ದೇನೆ. ವಚನಗಳ ಜೊತೆಗೆ ನಮ್ಮ ದಿನಚರಿ ಪ್ರಾರಂಭವಾಗಲಿ, ವಚನಗಳೊಂದಿಗೆ ಸಂಪನ್ನವಾಗಿ ವಚನಗಳಲ್ಲಿಯೇ ವಿಶ್ರಾಂತಿಯನ್ನು ಪಡೆಯುವಂತಾಗಲಿ. ಯಾಕೆ ವಚನಗಳನ್ನು ಶರಣರು ಹೇಳಿದರು? ಏನು ಉದ್ದೇಶ? ನಾವೆಲ್ಲ ಸಂತೋಷವಾಗಿಯೇ ಇದ್ದೀವಿ, ನಮಗೆ ಯಾವ ಕೊರತೆಯೂ ಇಲ್ಲ. ಎಲ್ಲ ಚೆನ್ನಾಗಿರುವಾಗ ಮತ್ತು ವಚನಗಳ ಅವಶ್ಯಕತೆ ಯಾಕಿದೆ ಅನ್ನೋ ಚಿಂತನೆ. ಏನು ನಾವು ಚೆನ್ನಾಗಿದ್ದೀವಿ ಅಂದ್ಕೊಳ್ತೀವಿ, ಸಂತೋಷವಾಗಿದ್ದೀವಿ ಅಂದ್ಕೊಳ್ತೀವಿ, ಅದು ಶಾಶ್ವತವಾಗಿ ಉಳ್ಕೋಬೇಕು. ಸಾವಿನ ನಂತರವೂ ಕೂಡ ನನ್ನ ಇರುವಿಕೆಯ ಅನಂತತೆಯ ಸ್ಪರ್ಶ, ನಾನು ಹುಟ್ಟುವ ಮುನ್ನವೂ ಆ ಅನಂತದೊಂದಿಗೆ ನನ್ನ ಸಂಬಂಧವಿದ್ದಿತು, ಸಾವಿನ ಬಳಿಕವೂ ಕೂಡ ಅನಂತತೆಯೊಂದಿಗೆ ನನ್ನ ಸಂಬಂಧ ಇರ್ತದೆ. ಈ ಹುಟ್ಟು ಸಾವುಗಳ ನಡುವಿನ ಬದುಕಿನಲ್ಲಿಯೂ ಕೂಡ, ಈ ಬದುಕಿನ ಇತಿಮಿತಿಯಲ್ಲಿಯೂ ಕೂಡ ಅನಂತತೆಯ ಆ ಸವಿಯನ್ನು ಸವಿಯೋ ಹಾಗೆ ಆಗಬೇಕು. ಆಗ ಮಾತ್ರ ನಮ್ಮ ಕೊರತೆ ಇಲ್ಲದ ಸಂತೋಷಮಯವಾದ ಆನಂದದ ಬದುಕು ತನ್ನ ಶಾಶ್ವತತೆಯನ್ನು ಕಂಡುಕೊಳ್ತದೆ. ಹಾಗಾದರೆ ನಮ್ಮ ಆನಂದಕ್ಕೆ, ಸಂತೋಷಕ್ಕೆ ಶಾಶ್ವತತೆಯ ಮುದ್ರೆಯನ್ನು ಒತ್ತೋದಕ್ಕೆ ನಮಗೆ ಹೆಜ್ಜೆ ಹೆಜ್ಜೆಗೂ ವಚನ ಬೇಕು. ಮಲಗುವಾಗ ಬೇಕು, ನಿದ್ರೆಯಿಂದ ಏಳುವಾಗ ಬೇಕು, ಎದ್ದ ಬಳಿಕ ಒಬ್ಬರನ್ನೊಬ್ಬರು ಮುಖ ನೋಡಿಕೊಳ್ಳುವಾಗ ಬೇಕು, ಮಾತನಾಡುವಾಗ ಬೇಕು, ಉಣುವಾಗ ಬೇಕು, ಉಡುವಾಗ ಬೇಕು, ಅಧ್ಯಯನಕ್ಕೂ ಮೊದಲು ಬೇಕು, ಅಧ್ಯಯನದ ನಂತರ ಬೇಕು, ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಬೇಕು, ಕೆಲಸ ಮುಗಿದ ಬಳಿಕವೂ ಬೇಕು, ಚಿಂತೆ ಮಾಡುವಾಗಲೂ ಬೇಕು, ಜಗಳ ಮಾಡುವ ಮೊದಲು ಒಂದು ವಚನದ ಸ್ಮರಣೆ ಮಾಡಿಕೊಳ್ಳುವ ಅಗತ್ಯತೆ ಇದೆ. ಕಷ್ಟದಲ್ಲೂ ಬೇಕು, ರೋಗದಲ್ಲೂ ಬೇಕು, ಆಪತ್ತಿಗಳಲ್ಲಿಯೂ ಬೇಕು, ಅತ್ಯಂತಿಕ ಸುಖದಲ್ಲಿಯೂ ನಮಗೆ ವಚನಗಳ ಅಗತ್ಯತೆ ಇದೆ. ಹಾಗಾದರೆ ಈ ವಚನ ಅಂತಹ ಯಾವ ಪಾತ್ರವನ್ನು ನಿಭಾಯಿಸ್ತದೆ ನಮ್ಮ ಜೀವನದಲ್ಲಿ? ವಚನಗಳಿರುವುದೇ ಅಜ್ಞಾನದ ಆವರಣವನ್ನು ಭಂಗಗೊಳಿಸುವುದಕ್ಕಾಗಿ.
ಏನಿದು ಅಜ್ಞಾನದ ಆವರಣ? ಸತ್ಯದ ಮೇಲೆ ಕಾಲದ, ವ್ಯಕ್ತಿಯ, ದೇಶದ, ಭಾಷೆಯ ಆವರಣಗಳು ಆಗ್ತಾನೇ ಇರ್ತವೆ. ಇದರೆಲ್ಲದರ ಮೂಲದಲ್ಲಿ ಈ ಎಲ್ಲಕ್ಕೂ ಕೂಡ ಪ್ರೇರಣೆ ಕೊಡೋದು ಅದು ಅಜ್ಞಾನ. ಹಾಗಾದರೆ ಯಾವುದು ಈ ಅಜ್ಞಾನ? ನಾನು ಅಂಥವ, ನಾನು ಇಂಥವ, ಈ ಜ್ಞಾನವೇ ಅಜ್ಞಾನ. ಈ ಅಜ್ಞಾನದ ಆವರಣ ನನ್ನ ಸುಖವನ್ನು, ಆನಂದವನ್ನು, ಸಂತೋಷವನ್ನು ಅನಂತವಾಗೋದಕ್ಕೆ ಅಡೆತಡೆಯಾಗಿದೆ. ಅದು ನನ್ನ ಆನಂದವನ್ನು ಸೀಮಿತಗೊಳಿಸ್ತಾ ಇದೆ. ಅನಂತವಾದದಕ್ಕೆ ಅದು ತಡೆಗೋಡೆಯಾಗಿದೆ. ಹಾಗಾದರೆ ಆ ತಡೆಗೋಡೆಯನ್ನು ತೆಗೆದುಹಾಕುವ ಕೆಲಸವನ್ನು ಯಾರು ಮಾಡ್ತಾರೆ ಅಂದರೆ ಅದು ವಚನಗಳು. ಮಲಗಿಕೊಂಡಾಗ ಈ ನಾನು ಎನ್ನುವ ಜ್ಞಾನರೂಪಿ ಅಜ್ಞಾನ ಸೂಕ್ತವಾಗಿ ನನ್ನ ದೇಹವನ್ನು ಆವರಿಸಿಕೊಂಡಿರುತ್ತದೆ. ಅದು ಜಡತ್ವದ ರೂಪದಲ್ಲಿ. ನಿದ್ರೆಯಿಂದ ಎದ್ದ ತಕ್ಷಣ ನನ್ನ ದೇಹವನ್ನು ಆವರಿಸಿಕೊಂಡ ಆ ಜಡತ್ವದ ಅಜ್ಞಾನದ ಆವರಣವನ್ನು ಭಂಗಗೊಳಿಸೋದಕ್ಕೆ ಒಂದು ವಚನ. ಇದನ್ನು ಸಣ್ಣ ಮಗುವಿನಿಂದ ಹಿಡಿದು ಮುದುಕರವರೆಗೂ ಪ್ರತಿಯೊಬ್ಬರು ಮನೆಗಳಲ್ಲಿ, ಮಠಗಳಲ್ಲಿ, ನೀವು ಸಂತೆಯಲ್ಲಿರಿ ಅಥವಾ ಯಾವುದೋ ಬಯಲು ಸೀಮೆಯಲ್ಲಿ ಮರಗಳ ನಡುವೆ ಅಲೆದಾಡಿಕೊಂಡಿರುವಾಗಲೂ, ಅಪರಿಚಿತ ಜಾಗೆಯಲ್ಲಿರುವಾಗಲೂ, ಮಕ್ಕಳು ವಸತಿ ಶಾಲೆಯಲ್ಲಿದ್ದಾಗಲೂ, ಆಸ್ಪತ್ರೆಯಲ್ಲಿರುವಾಗಲೂ, ಎಲ್ಲಿಯೇ ಇರಿ, ಆದರೆ ನೀವು ಮಲಗಿ ಎದ್ದಾಗ ನಿಮ್ಮೊಳಗಿರುವ ಚೇತನಕ್ಕೆ ಎಚ್ಚರಗೊಳಿಸುವ ಮತ್ತು ಆ ಚೇತನದ ಮೇಲೆ ಆವರಣವಾಗಿರುವ ಅಜ್ಞಾನವನ್ನು ಭಂಗಗೊಳಿಸುವ ರೀತಿಯ ಒಂದು ವಚನವನ್ನು ನೀವು ನೆನಪಿಸಿಕೊಳ್ಳುವ ಅಗತ್ಯತೆ ಇದೆ. ನಾನು ಪ್ರತಿನಿತ್ಯ ಇದನ್ನು ಮಾಡುತ್ತೇನೆ. ನಾನು ಏನು ಮಾಡುತ್ತೇನೆಯೋ ಅದನ್ನೇ ನಾನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ರಾತ್ರಿ ಮಲಗಿದಾಗ ಒಳಗೆ ಹೇಳ್ತೇನೆ. ನಾನು ಕಣ್ಬಿಡುವ ಮೊದಲೇ ಒಳಗೆ ಎದ್ದಿರ್ತೇನೆ. ಕಣ್ಣು ಮುಚ್ಚಿಕೊಂಡಿರುವ ಹಾಗೆಯೇ ನಿಧಾನಕ್ಕೆ ಹಾಸಿಗೆಯ ಮೇಲೆ ಎದ್ದು ಕುಳಿತು ಎರಡು ಕೈಗಳನ್ನು ಎದೆಯ ಬಳಿ ಹೀಗೆ ಜೋಡಿಸಿ ತಲೆ ಬಾಗಿಸಿ ನಾನು ಒಂದು ವಚನವನ್ನು ನೆನಪಿಸಿಕೊಳ್ಳುತ್ತೇನೆ. ಅದು ಬಸವಣ್ಣನವರ ವಚನ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣು ಶರಣು ಶರಣು. ನಿಧಾನವಾಗಿ ಕಣ್ಗಳನ್ನು ತೆರೆಯುತ್ತಾ ಕೈ ಬೆರಳ ತುದಿಗಳನ್ನೇ ನೋಡುತ್ತಾ ಅರೆತೆರೆದ ಕಣ್ಣುಗಳಿಂದ ಬೆರಳ ತುದಿಯತ್ತ ನೋಡುತ್ತಾ ಆ ಬಳಿಕ
ನನ್ನ ಅಕ್ಕಪಕ್ಕ ಇರುವ ಸುತ್ತಲಿರುವ ಬಂಧು ಬಳಗದ ಕಡೆಗೆ, ತಂದೆ ತಾಯಿಗಳ ಕಡೆಗೆ ಅಥವಾ ನನ್ನ ವ್ಯವಹಾರದ ಕಡೆಗೆ ನಾನು ನನ್ನ ಗಮನವನ್ನು ಹರಿಸುತ್ತೇನೆ. ಏನಿದು? ಯಾರೂ ಇಲ್ಲದವರು ಈ ವಚನ ಹೇಳಬೇಕಾ? ತಂದೆ ತಾಯಿ ಇಲ್ಲದವರು, ಬಂಧು ಬಳಗ ಇಲ್ಲದವರು. ಬಸವಣ್ಣನವರು ಈ ವಚನವನ್ನು ಹೇಳುವಾಗ ಅವರಿಗೆ ತಂದೆ ತಾಯಿ ಇರಲಿಲ್ವಾ? ಬಂಧು ಬಳಗ ಇರಲಿಲ್ವಾ? ಎಲ್ಲ ಸುತ್ತುವರೆದಿರುವಾಗಲೂ ಅವರು ಈ ವಚನವನ್ನು ಉಚ್ಚರಿಸಿದರು. ನಾವು ಕೂಡ ಪ್ರತ್ಯಕ್ಷ ನನ್ನ ಮುಂದೆ ತಂದೆ ನಿಂತಿರುವಾಗಲೂ, ತಾಯಿ ಆರೈಕೆ ಮಾಡುತ್ತಿರುವಾಗಲೂ, ಬಂಧು ಬಳಗವೆಲ್ಲವೂ ನನ್ನನ್ನು ಓಲೈಸಿಕೊಂಡಿರುವಾಗಲೂ ನಾನು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಎನ್ನುವ ಉದ್ಗಾರವನ್ನು ತೆಗೆಯುವ ಹಾಗಾಗಬೇಕು. ಇದು ರಹಸ್ಯ. ಹಾಗಾದರೆ ಏನು ರಹಸ್ಯ? ತಂದೆಗೆ ತಾಯಿ ಆಗಕ್ಕೆ ಬರಲ್ಲ, ತಾಯಿಗೆ ತಂದೆ ಆಗಕ್ಕೆ ಬರಲ್ಲ. ಹೌದಾ? ಈ ಜಗತ್ತಿನಲ್ಲಿ ಗಂಡ ಆದವನಿಗೆ ಹೆಂಡತಿ ಆಗಕ್ಕೆ ಬರಲ್ಲ, ಹೆಂಡತಿ ಆದವನಿಗೆ ಗಂಡ ಆಗಕ್ಕೆ ಬರಲ್ಲ. ಬಂಧು ಬಳಗ ಕೂಡ ಒಂದು ಪಾತ್ರದಲ್ಲಿರುವಾಗ ಅವರು ಇನ್ನೊಂದು ಪಾತ್ರವನ್ನು ವಹಿಸಲಾರರು. ಆದರೆ ತಂದೆ ತಾಯಿ, ಗಂಡ ಹೆಂಡತಿ, ಮಿತ್ರರು ಎಲ್ಲ ರೂಪಗಳು ಕೂಡ ಏಕಕಾಲದಲ್ಲಿ ಎಲ್ಲ ಪಾತ್ರಗಳನ್ನು ನಿಭಾಯಿಸುವವರೊಬ್ಬರು ಯಾರಾದರೂ ಇದ್ದಾರೆಯೇ ಎಂಬ ಶೋಧದಲ್ಲಿ ಈ ವಚನ ನಮ್ಮನ್ನು ಕೈ ಹಿಡಿದು ಕರೆದುಕೊಂಡು ಹೋಗುತ್ತದೆ. ನಾನು ಅಂದ್ಕೊಂಡಾಗ ನನಗೆ ಒಂದು ಐಡೆಂಟಿಟಿ ಇದೆ. ನನ್ನನ್ನು ನಾನು ಒಂದು ರೀತಿಯಲ್ಲಿ ಗುರುತಿಸಿಕೊಂಡಿರ್ತೇನೆ. ಅದಕ್ಕೆ ಹೊರತಾಗಿ ಯಾರಾದರೂ ಏನಾದರೂ ಹೇಳಿದರೆ ನಾನು ಆ ಕಡೆ ಕಿವಿಗೊಡಲ್ಲ. ನನ್ನ ಹೆಸರು ಸತ್ಯಮೇಧಾವಿ, ಹಾಗೆ ಕರೆದ್ರೆ ನಾನು ಓ ಅಂತೀನಿ. ಬೇರೆ ಯಾವುದಾದ್ರು ಹೆಸರು ಹಿಡಿದು ನನ್ನನ್ನೇ ಕರೆದ್ರೂ ಕೂಡ ನಾನು ಆ ಕಡೆಗೆ ಕಿವಿಗೊಡಲ್ಲ ಅಲ್ವಾ? ಯಾಕೆಂದರೆ ಆ ಹೆಸರಿನಿಂದ ನಾನು ಗುರುತಿಸಿಕೊಂಡಿದ್ದೇನೆ. ಆದರೆ ಕೂಡಲ ಸಂಗಮ ದೇವ ಎಂದರು, ಚನ್ನಮಲ್ಲಿಕಾರ್ಜುನ ಎಂದರು, ಗುಹೇಶ್ವರನೆಂದರು, ಕಪಿಲ ಸಿದ್ಧ ಮಲ್ಲಿಕಾರ್ಜುನನೆಂದರು, ಯಾವುದೇ ಹೆಸರು ಹಿಡಿದು ಕರೆದರೂ ಓಗೊಡುವ ಒಂದು ಸತ್ಯ ಅಸ್ತಿತ್ವವಿದೆ. ಸದಾ ಜಾಗೃತವಾಗಿದೆ. ಅದು ತಂದೆ ತಾಯಿ ಬಂಧು ಬಳಗ ಎಲ್ಲ ಪಾತ್ರವನ್ನು ಏಕಕಾಲದಲ್ಲಿ ನಿಭಾಯಿಸಬಲ್ಲ ಸಾಮರ್ಥ್ಯವನ್ನು ಪಡೆದಿದೆ. ಅಂತಹ ಅನಂತವಾದ ಅಸ್ತಿತ್ವವನ್ನು ನೆನಪಿಸಿಕೊಳ್ಳುವುದು, ನಿದ್ರೆಯಿಂದ ಎದ್ದು ಆ ಪರಮತತ್ವಕ್ಕೆ ಎಚ್ಚರಾಗುವುದು. ಈ ವಚನ ಆ ಒಂದು ರಹಸ್ಯ ಸೂತ್ರಕ್ಕೆ ನಮ್ಮ ತನುಮನ ಭಾವಗಳನ್ನು ಅಣಿಗೊಳಿಸುವ ಸಾಮರ್ಥ್ಯವನ್ನು ಪಡೆದಿರುವುದರಿಂದ ಮೊಟ್ಟ ಮೊದಲಿಗೆ ಮಗು ಅಮ್ಮ ಅವ್ವ ಹೌದಾ ಅಂತ ಶಬ್ದ ಉಚ್ಚಾರ ಮಾಡೋಕ್ಕೆ ಕಲಿತದಲ್ಲ, ಅದೇ ಕ್ಷಣಕ್ಕೆ ನಾವು ಈ ವಚನವನ್ನು ಮಗುವಿಗೆ ಹೇಳ್ಕೊಳ್ಬೇಕು. ಹಾಗಾದರೆ ಎಲ್ಲಿಯವರೆಗೂ ಈ ವಚನ ಹೇಳ್ತಾನೆ ಇರಬೇಕು? ಕೊನೆಯ ಉಸಿರಿನವರೆಗೂ, ಎಲ್ಲಿಯವರೆಗೂ ಉಸಿರಿದೆಯೋ ಅಲ್ಲಿಯವರೆಗೂ ಈ ವಚನದ ಸ್ಮರಣೆ ನನಗಿರಬೇಕು. ಈ ವಚನ
ಉಸಿರಿನೊಂದಿಗೆ ಜಾರಿಯಲ್ಲಿರುವ ನಾನು ಅಂಥವ ಇಂಥವ ಅವರು ಇವರು ಎನ್ನುವ ಸ್ವಪ್ನಧಾರೆಯನ್ನು ಭಂಗಗೊಳಿಸಿ ಆ ಜಾಗೆಯಲ್ಲಿ ಅನಂತವಾದ ಅಸ್ತಿತ್ವದ ಒಂದು ಮೊರೆತವನ್ನು ತಂದಿರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನಮ್ಮ ಸುತ್ತಲೂ ಆವರಣವಾಗಿರುವ ಜಡತ್ವವನ್ನು ತೆಗೆದುಹಾಕಿ ಚೈತನ್ಯಮಯವಾದ ಬದುಕಿಗೆ ನಮ್ಮನ್ನು ಕಣ್ತೆರೆಸುತ್ತದೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ, ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಹಾಲು ನೀರು ಅಂದರೆ ಒಳಿತು ಕೆಡಕು, ಬೇಕು ಬೇಡ, ಈ ಎಲ್ಲ ದ್ವಂದ್ವಗಳಲ್ಲಿಯೂ ಕೂಡ ನನ್ನ ಸಮತೋಲನವನ್ನು ಕಳೆದುಕೊಳ್ಳದೆ ಬದುಕಿನ ಎಲ್ಲ ಏರಿಳಿತಗಳಲ್ಲಿಯೂ ನಾನು ನನ್ನ ಮೂಲ ಸ್ವರೂಪವನ್ನು ಮರೆಯದಂತಿರಿಸು. ಆ ಸ್ವರೂಪ ಸ್ಥಿತಿಯಲ್ಲಿರಿಸುವ ಸ್ವಧರ್ಮ ಅದು ಕೂಡಲ ಸಂಗಮ ದೇವ ಅಂತ ಬಸವೇಶ ತಮ್ಮ ಕರಸ್ಥಲದಲ್ಲಿರುವ ಇಷ್ಟಲಿಂಗವನ್ನು ನಿರೀಕ್ಷಿಸುತ್ತಾ ಹೇಳ್ತಾರೆ. ನಾವು ಕೂಡ ನಮ್ಮ ಕರಸ್ಥಲದಲ್ಲಿರುವ ಇಷ್ಟಲಿಂಗವನ್ನು ನಿರೀಕ್ಷಿಸುತ್ತಾ ಈ ವಚನವನ್ನು ಪ್ರತಿದಿನ ಬೆಳಿಗ್ಗೆ ಎದ್ದು ಕಣ್ಬಿಡುವ ಮೊದಲು ಈ ವಚನದೊಂದಿಗೆ ಕಣ್ಬಿಡೋಣ. ಶರಣು ಶರಣು ಶರಣು.